569ನೇ ಹಾಡು. ನನ್ನ ಹೃದಯದ ಧ್ಯಾನವು ನನ್ನ ಬಾಯಿಯ ಮಾತುಗಳು ನಿನಗೆ ಸಮರ್ಪಕವಾಗಿರಲಿ. ಪರಿಶುದ್ಧನಾದಂತ ದೇವರೇ, ನನ್ನ ಹೃದಯದ ಧ್ಯಾನವು ನನ್ನ ಬಾಯಿಯ ಮಾತುಗಳು ನಿನಗೆ ಸಮರ್ಪಕವಾಗಿರಲಿ. ಪರಿಶುದ್ಧನಾದಂತ ದೇವರೇ, ನಾನು ಕೆಟ್ಟ ಆಲೋಚನೆಯನ್ನು ಮಾಡದಂತೆ ನಿನ್ನ ಧ್ಯಾನವನ್ನು ನಾನು ಮಾಡುವಂತೆ ನಿನ್ನ ಆಲೋಚನೆ ಆತ್ಮನ ಪ್ರೇರಣೆ ಅನುಗ್ರಹಿಸು ನನಗೆ. ನಿನ್ನ ಆಲೋಚನೆ ಆತ್ಮನ ಪ್ರೇರಣೆ ಅನುಗ್ರಹಿಸು ನನಗೆ. ನನ್ನ ಹೃದಯದ ಧ್ಯಾನವು ನನ್ನ ಬಾಯಿಯ ಮಾತುಗಳು ನಿನಗೆ ಸಮರ್ಪಕವಾಗಿರಲಿ. ಪರಿಶುದ್ಧನಾದಂತ ದೇವರೇ, ನನ್ನ ತಪ್ಪನ್ನು ಅರಿಯುವಂತೆ ಬೆಳಗಿಸು ಕಣ್ಣನು. ನಿನ್ನ ವಾಕ್ಯದ ಬೆಳಕಿನಲ್ಲಿ ನನ್ನನ್ನು ನೀ ನಡೆಸು. ಬೇಕೆಂದು ಪಾಪವ ನಾ ಮಾಡದಂತೆ ನನ್ನನ್ನು ಕಾಪಾಡು. ಬೇಕೆಂದು ಪಾಪವ ನಾ ಮಾಡದಂತೆ ನನ್ನನ್ನು ಕಾಪಾಡು. ನನ್ನ ಹೃದಯದ ಧ್ಯಾನವು ನನ್ನ ಬಾಯಿಯ ಮಾತುಗಳು ನಿನಗೆ ಸಮರ್ಪಕವಾಗಿರಲಿ. ಪರಿಶುದ್ಧನಾದಂತ ದೇವರೇ. ಥ್ಯಾಂಕ್ ಯು ಬ್ರದರ್. ದೇವರ ವಾಕ್ಯಕ್ಕೆ ಹೋಗ್ಲಿಕ್ಕೆ ಮುನ್ನ ಸಹೋದರಾದ ರಾಜೇಶ್ ಅವರು ಕಿರು ಪ್ರಾರ್ಥನೆಯನ್ನು ಮಾಡಿ ಸಹೋದರ ರಾಜೇಶ್ ಅವರು ದಯಮಾಡಿ ಪ್ರಾರ್ಥನೆಯಲ್ಲಿ ನಡೆಸ್ಕೊಡ್ಬೇಕಾಗಿ ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾದಂತ ನಮ್ಮ ದೇವರೇ, ನಿನ್ನ ಪರಿಶುದ್ಧ we are discussing about the ministers of Christ in the last two sessions. ಕಳೆದ 2 ಸೆಷನ್ಸ್ ಗಳಲ್ಲಿ ನಾವು ಕರ್ತನ ಸೇವಕರ ಕುರಿತಾಗಿ ಅಭ್ಯಾಸ ಮಾಡ್ತಾ ಇದ್ದೇವೆ. Our base reference verse is 1 Corinthians chapter 4 verse 1. ನಮ್ಮ ಪ್ರಾರಂಭದ ಒಂದು ಆದಿವಾಗಿರುವಂತಹ ವಾಕ್ಯ ಭಾಗ 1 ಕೊರಿಂಥ 4ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾವು ಇಟ್ಟುಕೊಂಡು ಅಭ್ಯಾಸ ಮಾಡ್ತಾ ಇದ್ದೇವೆ. Let a man so account of us as ministers of Christ. ಕ್ರಿಸ್ತನ ಸೇವಕರಾಗಿ ಒಂದು ಸರಿಯಾದಂತಹ ರೀತಿಯಲ್ಲಿ we discussed about the general overview and operation of a minister of Christ. ಕ್ರಿಸ್ತನ ಸೇವಕರ ಒಂದು ಮೇಲ್ನೋಟ ಮತ್ತು ಅವರ ಪ್ರಕ್ರಿಯೆ ಕುರಿತಾಗಿ ನಾವು ಅಭ್ಯಾಸ ಮಾಡಿದ್ದೇವೆ. All believers in the Church of God are ministers of Christ.
ಎಲ್ಲ ಒಂದು ದೇವರ ಸೇವಕರು ಅಥವಾ ದೇವ ಜನರು ನೋಡುವಾಗ ಅದು ಕರ್ತನಾದ ಯೇಸು ಕ್ರಿಸ್ತನ ಶರೀರವಾದಂತಹ ಸಭೆಯಾಗಿದೆ. All believers have a specific function or office to perform inside the body of Christ. ಕರ್ತನ ಶರೀರ ಅಥವಾ ಕರ್ತನ ದೇಹವೆಂದು ಕರೆಯಲ್ಪಡುವಂತಹ ಸಭೆಯೊಳಗೆ ಪ್ರತಿಯೊಬ್ಬ ಸಹೋದರ ಸಹೋದರಿಯು ತಮ್ಮದೇ ಆದಂತಹ ಜವಾಬ್ದಾರಿಯನ್ನು ಹೊಂದಿದವರಾಗಿದ್ದಾರೆ. And they are enabled by the Holy Spirit of God with specific gifts and talents. ಅದನ್ನ ಪರಿಪೂರ್ಣವಾಗಿ ಕಾರ್ಯರೂಪಕ್ಕೆ ತರುವುದರಲ್ಲಿ ದೇವರ ಆತ್ಮನು ಸ್ವತಃ ಸಹಾಯಕನಾಗಿದ್ದಾನೆ. The main objective of a minister of Christ is being a channel of communication between God and his people. ದೇವರ ಸೇವಕನ ಮುಖ್ಯ ಉದ್ದೇಶವೇನೆಂದು ನೋಡುವಾಗ ಆತನು ದೇವರಿಗೆ ಮತ್ತು ಮನುಷ್ಯರಿಗೆ ಒಂದು ಸಂಬಂಧವನ್ನ ಕಲ್ಪಿಸುವಂತಹ ಮಾಧ್ಯಮವಾಗಿದ್ದಾನೆ. Two important characteristics of a minister of Christ are ಎರಡು ಮುಖ್ಯವಾದಂತಹ ಸೇವಕನ ಗುಣಲಕ್ಷಣಗಳು ಹೀಗಿವೆ. understanding God's heart or his desire. ಮೊದಲನೇದಾಗಿ ನೋಡುವಾಗ ದೇವರ ಹೃದಯ ಅಥವಾ ದೇವರ ಆಸಕ್ತಿಯನ್ನ ಅರಿತುಕೊಳ್ಳುವಂತದ್ದಾಗಿದೆ. And secondly, obeying God's command or his direction. ಎರಡನೇದಾಗಿ ನೋಡುವಾಗ ದೇವರ ಆಜ್ಞೆಯನ್ನ ಅಥವಾ ದೇವರ ಮಾರ್ಗವನ್ನ ವಿಧೇಯರಾಗುವಂತದ್ದಾಗಿದೆ. Now we'll be moving on to demonstration of a minister of Christ in the word of God. ದೇವರ ವಾಕ್ಯದ ನೆರಳಿನಲ್ಲಿ ದೇವರ ಸೇವಕನ ಒಂದು ಪ್ರಭಾವ ಅಥವಾ ಪ್ರಾಯೋಗಿಕತೆಯನ್ನು ನಾವು ನೋಡುತ್ತೇವೆ. If we read the Old Testament, we could see that the tribe of Levi is a perfect role model for a minister of Christ. ನಾವು ಹಳೆ ಒಡಂಬಡಿಕೆಯ ಭಾಗದಲ್ಲಿ ಸಿಗುವಂತಹ ಲೇವಿಯ ಕುಲವನ್ನ ನಾವು ನೋಡುವಾಗ ಅದನ್ನು ನಮಗೆ ಸ್ಪಷ್ಟವಾಗಿ ಒಬ್ಬ ಕ್ರಿಸ್ತನ ಸೇವಕನಿಗೆ ಇರಬೇಕಾದ ಗುಣಲಕ್ಷಣಗಳನ್ನ ಪ್ರಚುರಪಡಿಸುವಂತಹ ಸಂಗತಿಯನ್ನು ಒಳಗೊಂಡಂತಹ ಸಂಗತಿ ಅದಾಗಿದೆ. As we move forward, we could understand the similarities between Levites and ministers of Christ. ನಾವು ಹಾಗೆ ಮುಂದೆ ಹೋಗುವಾಗ ನಾವು ಲೇವಿಯವರ ಕುಲದಲ್ಲಿ ಮತ್ತು ದೇವರ ಕರ್ತನಾದ ಯೇಸು ಕ್ರಿಸ್ತನ ಸೇವಕರಲ್ಲಿರುವಂತಹ ಹೋಲಿಕೆಗಳನ್ನ ನೋಡಿ ಅಭ್ಯಾಸ ಮಾಡ್ತಾ ಇದ್ದೇವೆ. Please turn with me to Genesis chapter 49. We'll read verses 5 to 7. ಆದಿಕಾಂಡ 49ನೇ ಅಧ್ಯಾಯದ 5ರಿಂದ 7 ವಾಕ್ಯ ಭಾಗಗಳನ್ನು ನಾವು ಒಂದು ಸಾರಿ ಓದಿಕೊಳ್ಳೋಣ. ಆದಿಕಾಂಡ 49ನೇ ಅಧ್ಯಾಯ 5ರಿಂದ 7ನೇ ವಾಕ್ಯ. ಸಿಮೆಯೋನನು ಲೇವಿಯು ಅಣ್ಣ ತಮ್ಮಂದಿರೇ ಸರಿ, ಇವರ ಕತ್ತಿಗಳು ಬಲಾತ್ಕಾರದ ಆಯುಧಗಳೇ. ನನ್ನ ಪ್ರಾಣವೇ, ಅವರ ಗುಪ್ತವಾದ ದುರಾಲೋಚನೆಗೆ ನೀನು ಒಳಪಡಬಾರದು. ನನ್ನ ಮನವೇ, ಅವರ ಗುಂಪಿಗೆ ನೀನು ಸೇರಬೇಡ. ಅವರು ಕೋಪೋದ್ರೇಕದಿಂದ ಮನುಷ್ಯರನ್ನು ಸಂಹರಿಸಿದರು, ಮದದಿಂದ ಎತ್ತುಗಳನ್ನು ಊನಪಡಿಸಿದರು. ಅವರ ಕೋಪವು ಭಯಂಕರವಾಗಿಯೂ ಅವರ ರೌದ್ರವು ಕ್ರೂರವಾಗಿಯೂ ಇದೆ. ಅದಕ್ಕೆ ಶಾಪ ಉಂಟಾಗಲಿ. ಯಾಕೋಬನ ಕುಲದವರಲ್ಲಿ ಅವರನ್ನು ವಿಭಾಗಿಸುವೆನು, ಇಸ್ರಾಯೇಲರಲ್ಲಿ ಅವರನ್ನು ಚದುರಿಸುವೆನು. Here we read about the basic nature and the basic qualities of Levi. ಈ ವಾಕ್ಯ ಭಾಗದಲ್ಲಿ ನಾವು ಮೂಲ ಒಂದು ಲಕ್ಷಣಗಳು, ಲೇವಿಯರ ಲಕ್ಷಣಗಳನ್ನು ನಾವು ಇಲ್ಲಿ ನೋಡುತ್ತೇವೆ. Firstly, Jacob says their anger is fierce. ಅಲ್ಲಿ ಮೊದಲನೇದಾಗಿ ನೋಡುವಾಗ ಯಾಕೋಬನು ಹೇಳುತ್ತಿರುವ ಪ್ರಕಾರ ಅವರು ಕೋಪೋದ್ರಿಕ ಉಳ್ಳಂತಹವರಾಗಿದ್ದಾರೆ. And in verse 6 we read, in their self will they dig down a wall and slew a man. ಅಲ್ಲಿ ನಾವು ನೋಡುತ್ತೇವೆ 6ನೇ ವಾಕ್ಯದಲ್ಲಿ ಅವರು ಗುಪ್ತವಾದ ದುರಾಲೋಚನೆಗೆ ಒಳಪಟ್ಟು ಕೋಪೋದ್ರೇಕದಿಂದ ಮನುಷ್ಯರನ್ನು ಸಂಹರಿಸಿದರು ಎಂಬುದಾಗಿ ನೋಡುತ್ತೇವೆ. Herein we understand that they are followers of their own self will. ಇಲ್ಲಿ ವಾಕ್ಯ ಭಾಗದಲ್ಲಿ ನೋಡುವಾಗ ಅವರು ಸ್ವಂತ ಆಲೋಚನೆಯ ಮೇಲೆ ನಿಂತುಕೊಳ್ಳುವಂತವರಾಗಿರುತ್ತಾರೆ. And more importantly, we could also understand about their devotion to their particular calling. ಅಲ್ಲಿ ಎರಡನೇದಾಗಿ ನೋಡುವಾಗ ಅವರ ಸಮರ್ಪಣೆಯನ್ನು ಕೂಡ ನಾವು ನೋಡುತ್ತೇವೆ. ಅವರಿಗೆ ಕರೆಯಲ್ಪಟ್ಟಂತಹ ಕರೆಯುವಿಕೆಗೆ ಅವರು ಸಮರ್ಪಣೆ ಉಳ್ಳವರಾಗಿರುತ್ತಾರೆ. They are very much attached or devoted to their family, and they cannot compromise any defilement within their family.
ಅವರು ತಮ್ಮ ಕುಟುಂಬಕ್ಕೆ ಬಹಳ ಆಸಕ್ತಿ ಉಳ್ಳಂತವರು ಅಥವಾ ಕುಟುಂಬದ ಕುರಿತಾಗಿ ಗರ್ವ ಪಡುವಂತವರು, ಕುಟುಂಬದ ಕುರಿತಾಗಿ ಸಮರ್ಪಣೆ ಉಳ್ಳಂತವರಾಗಿದ್ದಾರೆ. ಎಷ್ಟರ ಮಟ್ಟಿಗೆ ಸಮರ್ಪಣೆ ಆಗಿದ್ದಾರೆ ಎಂದು ಹೇಳುವಾಗ ಅವರು ಕುಟುಂಬದಲ್ಲಿ ಅವರ ಕುಟುಂಬಕ್ಕೆ ಯಾವುದೇ ರೀತಿಯಾದಂತಹ ಹಾನಿ ಆಗುವುದನ್ನು ಅವರು ಸಹಿಸಿಕೊಳ್ಳುವುದಿಲ್ಲ. And we also read from Jacob's account that they are swift to shed blood. ಯಾಕೋಬನು ಹೇಳುವ ಒಂದು ಆಲೋಚನೆ ಮೇರೆಗೆ ನೋಡುವಾಗ ಅವರು ರಕ್ತ ಸುರಿಸುವುದಕ್ಕಾಗಿ ಆತುರ ಪಡುವಂತವರಾಗಿದ್ದಾರೆ. So they are completely devoted to their calling, to their family. ಅವರು ಸಂಪೂರ್ಣವಾಗಿ ತಮ್ಮ ಕುಟುಂಬದ ಕರಿವಿಗೆಗಾಗಿ ಸಮರ್ಪಣೆ ಉಳ್ಳವರಾಗಿದ್ದಾರೆ. And not only that, their execution will be fierce and swift. ಅದರ ಒಂದು ಪರಿಣಾಮ ನೋಡುವಾಗ ಅವರು ತುಂಬಾ ಕೋಪೋದ್ರೇಕ ಉಳ್ಳವರಾಗಿದ್ದು ಮತ್ತು ತ್ವರಿತವಾಗಿ ರಕ್ತವನ್ನು ಸುರಿಸುವುದಕ್ಕಾಗಿ ಪ್ರಯಾಸ ಪಡುವಂತವರಾಗಿದ್ದಾರೆ. We also read, if we turn to Exodus chapter 32, a different account of Levites. ಇನ್ನು ನಾವು 2ನೇ ವಾಕ್ಯ ಭಾಗವಾಗಿ ವಿಮೋಚಕನ ಕಾಂಡ 32ನೇ ಅಧ್ಯಾಯದಿಂದ ಅಲ್ಲಿ ಇನ್ನೊಂದು ಅರ್ಥ ರೂಪದಲ್ಲಿ ಕಂಡು ಬರುವಂತಹ ಲೇವಿಯರ ಕುರಿತಾಗಿ ನಾವು ನೋಡಲಿಕ್ಕಿದ್ದೇವೆ. Firstly, in Genesis 49 we read about Levi's nature. ಮೊಟ್ಟ ಮೊದಲೇದಾಗಿ ನಾವು ನೋಡಿದ ವಾಕ್ಯ ಭಾಗದಲ್ಲಿ ಆದಿಕಾಂಡ 49ನೇ ಅಧ್ಯಾಯ 5ರಿಂದ 7ನೇ ವಾಕ್ಯ ಭಾಗದಲ್ಲಿ ಅದು ಲೇವಿಯರ ಮೊದಲನೆಯ ಗುಣಲಕ್ಷಣವಾಗಿತ್ತು. And here in Exodus 32 we could read about the nature of Levites or the sons of Levi's nature. ಈ 2ನೇ ಭಾಗದಲ್ಲಿ ನೋಡುವಾಗ ಇಲ್ಲಿ ವಿಮೋಚಕನ ಕಾಂಡ 32ನೇ ಅಧ್ಯಾಯ 25ರಿಂದ 29ನೇ ವಾಕ್ಯ ಭಾಗದಲ್ಲಿ ಲೇವಿ ಅಥವಾ ಲೇವಿ ಕುಲದವರ ಒಂದು ಗುಣಲಕ್ಷಣವನ್ನು ನೋಡುತ್ತಾ ಇದ್ದೇವೆ. When Moses makes a call to the people of Israel who is on the Lord's side, ಅಲ್ಲಿ ಮೋಶೆಯು ಯಾರು ಯೆಹೋವನ ಪಕ್ಷವಾಗಿದ್ದೀರಿ ಎಂಬುದಾಗಿ ಕರೆಯನ್ನು ಕೊಡುತ್ತಾನೋ all the children of Israel gather toward Moses. ಅದೇ ರೀತಿಯ ಕರೆಯುವಿಕೆಗೆ ಹೋಗೊಟ್ಟಂತಹ ಎಲ್ಲ ಜನರು, ಲೇವಿ ಜನರು ಮೋಶೆಯ ಪರವಾಗಿ ನಿಲ್ಲುತ್ತಾರೆ. Here also we could understand their devotion to a specific calling. ಇಲ್ಲಿ ಕೂಡ ನಾವು ನೋಡುತ್ತೇವೆ ಅವರ ಕರೆಯುವಿಕೆಗೆ ಅವರು ಸಮರ್ಪಣೆ ಉಳ್ಳವರಾಗಿ ಇರುವುದನ್ನು ಕಾಣುತ್ತೇವೆ. Levi was devoted to his family. ಲೇವಿಯವರು ತಮ್ಮ ಕುಟುಂಬಕ್ಕೆ ಸಮರ್ಪಣೆ ಉಳ್ಳಂತವರಾಗಿದ್ದರು. Sons of Levi here are devoted to the calling of God. ಅದೇ ರೀತಿಯಾಗಿ ನೋಡುವಾಗ ಲೇವಿ ಕುಲದವರು ಸಹ ಇಲ್ಲಿ ದೇವರಿಗೋಸ್ಕರವಾಗಿ ಸಮರ್ಪಣೆ ಉಳ್ಳವರಾಗಿದ್ದಾರೆ. See the transformation the Levites have underwent in the presence of the Most High God. ಈ ರೀತಿಯಾಗಿ ದೇವರ ಮಧ್ಯಸ್ಥಿಕೆಯಲ್ಲಿ ಉಪಸ್ಥಿತಿಯಲ್ಲಿ ಎಷ್ಟು ಅದ್ಭುತವಾದ ಬದಲಾವಣೆಯನ್ನ ಲೇವಿಯರಲ್ಲಿ ನಾವು ಕಾಣಬಹುದು. Levi was cruel in nature, swift to shed blood. ಲೇವಿಯ ಕುಲ ನೋಡುವಾಗ ಒಂದು ಕೋಪೋದ್ರೇಕ ಉಳ್ಳಂತವರು ಮತ್ತು ರಕ್ತವನ್ನು ಸುರಿಸುವುದಕ್ಕೆ ಆತುರ ಪಡುವಂತವರು. Not Levi's tribe, Levi. Levi as a person was swift to shed blood, was cruel in nature. ಲೇವಿಯು ಕೋಪೋದ್ರೇಕ ಉಳ್ಳಂತವನಾಗಿದ್ದನು ಮತ್ತು ರಕ್ತವನ್ನು ಸುರಿಸುವುದಕ್ಕಾಗಿ ಆತುರ ಪಡುವಂತವನು ಆಗಿದ್ದನು. But here, even the sons of Levi, here we see they were transformed to service of God. ಈ ಭಾಗದಲ್ಲಿ ನೋಡುವಾಗ ಲೇವಿಯ ಕುಲದವರು ದೇವರ ಸೇವೆಯ ವಿಷಯದಲ್ಲಿ ಪರಿವರ್ತನೆ ಹೊಂದಿರುವುದನ್ನು ನಾವು ಕಾಣುತ್ತೇವೆ. They were instruments of cruelty, now they are instruments of righteousness. ಒಂದು ಹಿಂಸೆಯ ಸಾಧನಗಳಾಗಿ ಇದ್ದಂತವನು ಈಗ ನೋಡುತ್ತೇವೆ ನೀತಿವಂತಿಕೆಯ ಸಾಧನಗಳಾಗಿ ಮಾರ್ಪಟ್ಟಿದ್ದಾರೆ. Such was their transformation. ಈ ರೀತಿಯಾದಂತಹ ಒಂದು ಮಾರ್ಪಾಡನ್ನು ನಾವು ಅವರಲ್ಲಿ ಕಾಣುತ್ತೇವೆ. Even in our lives, we were children of darkness, but now we are seated as believers in the most holy place. ಆದರೆ ನಮ್ಮ ಕುರಿತಾಗಿಯೂ ಕೂಡ ನೋಡುವಾಗ ನಾವು ಕೂಡ ಕತ್ತಲೆ ಅಂಧಕಾರದ ಜನರವಾಗಿದ್ದೆವು. ಆದಾಗ್ಯೂ ಕೂಡ ಇವತ್ತು ದೇವರ ಮಹಾಕೃಪೆಯಿಂದ ಆತನ ಬಲಗಡೆಯಲ್ಲಿದ್ದೇವೆ. Salvation through the blood of Jesus Christ
has given the same kind of transformation which the Levites experienced. ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಸ್ಥಾಪಿತವಾದಂತಹ ರಕ್ಷಣೆಯ ಮೂಲಕವಾಗಿ ನಾವು ಕೂಡ ಲೇವಿಯರ ಹಾಗೆ ಪರಿವರ್ತನೆ ಹೊಂದಿ ಮಾರ್ಪಾಡು ಹೊಂದಿದಂತವರು ಆಗಿದ್ದೇವೆ. And here in Exodus 32, we also read about their fierceness in execution. ಅವರ 32ನೇ ಅಧ್ಯಾಯ ವಿಮೋಚಕನ ಕಾಂಡದಲ್ಲಿ ನಾವು ನೋಡುತ್ತೇವೆ, ಅವರು ಎಷ್ಟು ದೇವರ ಸೇವೆಗೆ ಕುರಿತಾಗಿ ಕೋಪೋದ್ರಿಕ ಉಳ್ಳವರಾಗಿದ್ದಾರೆ ಎಂಬುದನ್ನು ನಾವು ನೋಡುತ್ತೇವೆ. So now we will just discuss about the comparison between Levi and Levites. ಈ ಸಮಯದಲ್ಲಿ ನಾವು ಲೇವಿ ಮತ್ತು ಲೇವಿಯ ಕುಲದವರ ಕುರಿತಾಗಿ ಕೆಲವೊಂದು ಹೋಲಿಕೆ ವಿಷಯಗಳನ್ನ ಅಭ್ಯಾಸ ಮಾಡೋಣ. Just as you see in the table before you, ನಿಮ್ಮ ಮುಂದೆ ಇರುವಂತಹ ಒಂದು ಸ್ಲೈಡ್ ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲ್ಪಟ್ಟಂತ ವಿಷಯಗಳನ್ನ ನಾವು ಆಲೋಚನೆ ಮಾಡೋಣ. Levi was completely devoted to his family. ಲೇವಿ ಎಂಬ ಕುರಿತಾಗಿ ನೋಡುವಾಗ ಆತನು ತನ್ನ ಕುಟುಂಬದ ನಿಮಿತ್ತವಾಗಿ ಸಮರ್ಪಣೆ ಉಳ್ಳವನಾಗಿದ್ದನು. Now the children of Levi or Levites have been transformed with a complete devotion unto God. ಲೇವಿಯ ಕುಲದವರ ಕುರಿತಾಗಿ ನೋಡುವಾಗ ಅಥವಾ ಲೇವಿಯಿಂದ ಬಂದಂತಹ ಮಾರ್ಪಾಡು ಹೊಂದಿದಂತಹ ಲೇವಿಯ ಕುಲದವರನ್ನು ನೋಡುವಾಗ ದೇವರಿಗೆ ಸಮರ್ಪಣೆ ಉಳ್ಳಂತವರಾಗಿದ್ದರು. So no compromises with the world at any moment of my time. ಆ ಒಂದು ಸಮಯದಲ್ಲಿ ಯಾವುದೇ ಒಂದು ಹೊಂದಾಣಿಕೆ ಲೌಕಿಕವಾದ ಸಂಗತಿಗಳೊಂದಿಗೆ ಹೊಂದಾಣಿಕೆ ಇರಲೇಬಾರದು ಎಂಬುದಾಗಿ ನಾವು ನೋಡುತ್ತೇವೆ. I will not allow defilement in my family. ನನ್ನ ಕುಟುಂಬದಲ್ಲಿ ಒಂದು ಹೊಂದಾಣಿಕೆಯನ್ನು ನಾನು ಬಯಸುವುದಿಲ್ಲ. At the same time, now being a Levite, I will not allow defilement inside the house of God. ಅದೇ ರೀತಿಯಾಗಿ ನನ್ನ ಇವತ್ತು ಲೇವಿಯ ಕುಲದವನಾಗಿ ನನ್ನ ಒಂದು ದೇವರ ಸಭೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಹೋಲಿಕೆ ಅಥವಾ ಹೊಂದಾಣಿಕೆ ಲೌಕಿಕವಾದ ಸಂಗತಿಗಳಿಂದ ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ. And as we move forward, we could understand the office of Levites in the Old Testament. ಇದೇ ರೀತಿಯಾಗಿ ಎರಡನೇ ಅಂಶವನ್ನು ನೋಡುವಾಗ ಲೇವಿಯ ಒಂದು ಕಾರ್ಯವೈಖರಿಯನ್ನು ನಾವು ನೋಡುತ್ತೇವೆ. They are responsible for the tabernacle service. ಅವರು ಆ ದೇವರ ಒಂದು ದೇವರ ಒಂದು ಮಂಜೂಸವನ್ನ ಅಥವಾ ದೇವರ ಸಮೀಪದಲ್ಲಿ ಸೇವೆ ಮಾಡುವಂತವರಾಗಿದ್ದಾರೆ. See here, Levi was an example of instrument of cruelty. ಲೇವಿ ಎಂದು ನೋಡುವಾಗ ಒಂದು ಕ್ರೂರತ್ವದ ಸಾಧನವು ಅವನಾಗಿದ್ದನು. But when we look at the Levites, we could see them as instruments of righteousness. ಆದರೆ ಲೇವಿಯ ಕುಲದವರನ್ನು ನೋಡುವಾಗ ನೀತಿವಂತಿಕೆಯ ಸಾಧನಗಳಾಗಿದ್ದಾರೆ. As I told before, Levi was swift to shed blood. ಈಗ ತಾನೇ ಹೇಳಿದ ಹಾಗೆ ಲೇವಿ ಎಂದು ನೋಡುವಾಗ ರಕ್ತವನ್ನು ಸುರಿಸುವುದಕ್ಕಾಗಿ ಆತುರ ಪಡುವಂತವನೆಂದು ನೋಡುತ್ತೇವೆ. But now we see that they are transformed to swift unto the service of the Most High God. ಆದರೆ ಈಗ ನೋಡುವಾಗ ಲೇವಿ ಕುಲದವರೆಂದು ನೋಡುವಾಗ ಅವರು ಪರಿವರ್ತನೆ ಹೊಂದಿದಂತವರಾಗಿ ಮಾರ್ಪಾಡು ಹೊಂದಿದಂತವರಾಗಿ ಸೇವೆಗೋಸ್ಕರವಾಗಿ ಒಂದು ತ್ವರಿತವಾಗಿ ಆಸಕ್ತಿ ಪಡುವಂತವರಾಗಿದ್ದಾರೆ. Earlier they were carriers of sword. ಮೊದಲಿನ ದಿನಗಳಲ್ಲಿ ನೋಡುವಾಗ ಅವರು ಕತ್ತಿಯನ್ನು ಹಿಡಿದುಕೊಂಡು ಹೋಗುವಂತವರಾಗಿದ್ದರು. But now they are the carriers of the tabernacle of the Most High God. ದೇವರ ಒಂದು ಮಂಜೂಸವನ್ನ ಹೊರುವಂತಹ ಸೇವೆಯನ್ನ ಈಗ ಅವರು ಮಾಡುತ್ತಾ ಇದ್ದಾರೆ. We could see that they are enjoying a very perfect position in the house of the Most High God. ಇಂತಹ ಒಂದು ಶ್ರೇಷ್ಠವಾದಂತಹ ದೇವರ ಒಂದು ಸನ್ನಿಧಿ ಸೇವೆಯಲ್ಲಿ ಅವರು ಸೇವೆ ಮಾಡುವುದನ್ನು ನಾವು ನೋಡುತ್ತೇವೆ. In Genesis 49 verse 6 we read, ಆದಿಕಾಂಡ 49ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ನಾವು ಓದಿದೆವು, Jacob told that in their self will they killed a man. ಅವರು ತಮ್ಮ ಸ್ವಂತ ಮನಸ್ಸಿನ ಆಲೋಚನೆಯ ಮೇರೆಗೆ ಮನುಷ್ಯನನ್ನು ಕೊಂದು ಹಾಕುತ್ತಾರೆ. But now see here, Levites
or followers of the pillars of cloud and fire. ಈಗ ನಾವು ನೋಡುತ್ತೇವೆ ಲೇವಿಯ ಕುಲದವರು ಸರ್ವಶಕ್ತನಾದಂತಹ ದೇವರ ಒಂದು ಅಸ್ಥಿವಾರದ ಕಂಬುಗಳನ್ನ ಹೊರುವಂತವರಾಗಿದ್ದಾರೆ. As we know that the people of Israel traveled through the desert for a long period of time. ಬಹಳ ಸುದೀರ್ಘವಾದಂತಹ ಪ್ರಯಾಣ ಇಸ್ರಾಯೇಲರದು ಆ ಒಂದು ಮರುಭೂಮಿಯಲ್ಲಿ ಆಗಿತ್ತು ಅನ್ನೋದು ನಮಗೂ ಚೆನ್ನಾಗಿ ಗೊತ್ತು. Lord was present amidst them with the pillar of cloud in the day and pillar of fire in the night. ಅವರ ಮಧ್ಯದಲ್ಲಿ ನಾವು ನೋಡುವಾಗ ದೇವರು ಆ ಒಂದು ಅಗ್ನಿ ಜ್ವಾಲೆ ಉಪಾಧಿಯಲ್ಲಿಯೂ ಮತ್ತು ಮೋಡಗಳ ಉಪಾಧಿಯಲ್ಲಿಯೂ ಅವರ ಮಧ್ಯದಲ್ಲಿ ಇರುವುದನ್ನು ನೋಡುತ್ತೇವೆ. Whenever that pillar moved, the Israelites had to follow the pillar in the direction of the Most High God. ಈ ಅಗ್ನಿ ಜ್ವಾಲೆಯ ಒಂದು ಮತ್ತು ಮೋಡಗಳು ಮುಂದೆ ಸಾಗುವಾಗ ಅದೇ ಪ್ರಕಾರವಾಗಿ ಇಸ್ರಾಯೇಲ್ ಜನರು ಕೂಡ ಅವುಗಳಂತೆ ಮುಂದೆ ಸಾಗುತ್ತಾ ಇದ್ದರು. Who will be the first persons leading the entire people of Israel? ಯಾರು ಅವರ ಒಂದು ಸಂಪೂರ್ಣವಾದಂತ ಇಸ್ರಾಯೇಲ್ ಜನಸಮೂಹವನ್ನ ಮುಂದೆ ನಡೆಸಿಕೊಂಡು ಹೋಗುವಂತಹದ್ರಲ್ಲಿ ಮೊದಲಿಗರು ಯಾರಾಗಿದ್ದಾರೆ? Levites along with Moses and Aaron. ಆ ಮೋಶೆ ಮತ್ತು ಆರೋನರ ಜೊತೆ ಲೇವಿ ಕುಲದವರೇ ಆಗಿರುತ್ತಾರೆ. They would be carrying the tabernacle of God at the front end so that the people of Israel would follow them. ಅವರು ಇಸ್ರಾಯೇಲ್ ಜನಸಮೂಹದ ಮುಂದುಗಡೆ ಆಗಿ ದೇವರ ಮಂಜೂಷವನ್ನು ಹೊತ್ತುಕೊಂಡು ಹೋಗುವಂತವರಾಗಿರುತ್ತಾರೆ ಮತ್ತು ಅವರ ಹಿಂದೆ ಇಸ್ರಾಯೇಲ್ ಜನಸಮೂಹ ಅವರನ್ನು ಹಿಂಬಾಲಿಸುವಂತದ್ದಾಗಿರುತ್ತದೆ. If the Levites failed to follow the direction of the Lord, the entire nation would get deviated. ಒಂದು ವೇಳೆ ಲೇವಿಯ ಕುಲದವರೇನಾದರೂ ಕೂಡ ದೇವರ ತೋರಿಸುವಂತ ದಾರಿಯನ್ನ ಮಾರ್ಗವನ್ನ ತಪ್ಪಿದರೆ ಸಂಪೂರ್ಣ ಇಸ್ರಾಯೇಲ್ ಜನಸಮೂಹ ಕೂಡ ದಾರಿಯನ್ನು ತಪ್ಪಿ ಹೋಗುತ್ತಿತ್ತು. Oh, what a great transformation and what a great responsibility the Levites have here. ಎಷ್ಟು ಶ್ರೇಷ್ಠವಾದಂತಹ ಬದಲಾವಣೆ ಮಾರ್ಪಾಡವನ್ನು ಲೇವಿಯ ಕುಲದವರಲ್ಲಿ ನಾವು ಕಾಣುತ್ತೇವೆ ಮತ್ತು ಎಷ್ಟು ಶ್ರೇಷ್ಠವಾದ ಸೇವೆಯನ್ನ ಅವರು ಹೊಂದಿದ್ದಾರೆ. They were followers of self-will. ಅವರು ಮೊದಲು ನಾವು ನೋಡುವಾಗ ಸ್ವಂತ ಆಲೋಚನೆ ಮೇಲೆಗೆ ಅವರು ಜೀವಿಸ್ತಾ ಇರುವಂತವರು. But now they are following the direction of the Most High God. ಆದರೆ ಈಗ ಅವರು ಜೀವವುಳ್ಳಂತಹ ದೇವರ ಸರ್ವಶ್ರೇಷ್ಠನಾದ ದೇವರ ಮಾರ್ಗವನ್ನ ಹಿಂಬಾಲಿಸುವಂತವರಾಗಿದ್ದಾರೆ. We as ministers of Christ also have to perform just like Levites did in the Old Testament. ಕರ್ತನ ಸೇವಕರ ನೆನೆಸಿಕೊಳ್ಳುವಂತಹ ನಾವಾದರೂ ಕೂಡ ಅದೇ ರೀತಿಯಾಗಿ ಲೇವಿಯರ ಹಾಗೆ ಕರ್ತನ ಒಂದು ಆಲೋಚನೆಯ ಮೇರೆಗೆ ಮುಂದೆ ಸಾಗುವಂತವರಾಗಿರಬೇಕು. Are we following the God's heart or are we following the God's ways in our life? ನಾವು ನಮ್ಮ ಜೀವಿತಗಳಲ್ಲಿ ದೇವರ ಮಾರ್ಗಗಳನ್ನು ಅನುಸರಿಸುತ್ತಾ ಇದ್ದೇವಾ? ದೇವರ ಹೃದಯಕ್ಕೆ ಅನುಸಾರವಾಗಿ ಜೀವಿಸ್ತಾ ಇದ್ದೇವಾ? We as ministers of Christ are responsible for leading the church in the appropriate direction. ನಾವು ದೇವರ ಸೇವಕರಾಗಿ ಒಂದು ಅತ್ಯುನ್ನತವಾದ ಜವಾಬ್ದಾರಿಯನ್ನು ಹೊಂದಿದಂತವರಾಗಿದ್ದೇವೆ. ಅದೇನೆಂದರೆ ಸಭೆಯನ್ನು ಕ್ರಿಸ್ತನ ಮಾರ್ಗಗಳಲ್ಲಿ ನಡೆಸಿಕೊಂಡು ಹೋಗುವಂತವರು. No compromises with the world anymore. ಲೌಕಿಕವಾದ ಯಾವುದೇ ಸಂಗತಿಯೊಂದಿಗೆ ಹೊಂದಾಣಿಕೆಯನ್ನು ನಾವು ಮಾಡಿಕೊಳ್ಳಲೇಬಾರದು. We are the handlers of the office inside the church of God. ದೇವರ ಸಭೆಯಲ್ಲಿ ಒಂದು ಕಾರ್ಯವೈಖರಿಗಳನ್ನು ನಡೆಸಿಕೊಂಡು ಹೋಗುವಂತಹ ಜವಾಬ್ದಾರಿಯನ್ನ ದೇವರು ನಮಗೆ ಕೊಟ್ಟಂತವನಾಗಿದ್ದಾನೆ. We are the people looking at the Jesus and leading the church toward Jesus Christ himself. ಕರ್ತನಾದ ಯೇಸು ಕ್ರಿಸ್ತನನ್ನೇ ನೋಡುತ್ತಾ ಆತನ ಮಾರ್ಗಗಳನ್ನು ಅರಿತುಕೊಂಡು ಅದೇ ಮಾರ್ಗಗಳಲ್ಲಿ ಸಭೆಯನ್ನು ನಡೆಸಿಕೊಂಡು ಹೋಗುವಂತಹ ಜವಾಬ್ದಾರಿಯನ್ನು ನಾವು ಹೊಂದಿದ್ದೇವೆ. It is very important for a minister of Christ to exhibit Levite nature in his personal life and in his church life. ಕ್ರಿಸ್ತನ ಸೇವಕರ ಎನಿಸಿಕೊಂಡಂತವರಲ್ಲಿ ಲೇವಿಯ ಕುಲದವರ ಒಂದು ಗುಣಲಕ್ಷಣಗಳನ್ನ ಹೊಂದುವಂತದ್ದು ಮತ್ತು ಆ ಪ್ರಕಾರವಾಗಿ ನಡೆದುಕೊಳ್ಳುವಂತದ್ದು ಬಹಳ ಅವಶ್ಯಕವಾಗಿದೆ ದೇವರ ಸಭೆಯಲ್ಲಿ. Now we'll move on to the next portion about the Levites.
ನಾವು ಲೇವಿಯರ ಕುರಿತಾಗಿರುವಂತಹ ಮುಂದಿನ ಭಾಗದ ಕುರಿತಾಗಿ ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ. Firstly, we'll return to Numbers chapter 3. ಮೊಟ್ಟ ಮೊದಲನೇದಾಗಿ ನಾವು ಈಗ ಒಂದು ಅರಣ್ಯಕಾಂಡ 3ನೇ ಅಧ್ಯಾಯಕ್ಕೆ ಬರೋಣ. Verse 17. 17ನೇ ವಾಕ್ಯವನ್ನ ಓದಿಕೊಳ್ಳೋಣ. ಲೇವಿಯ ಮಕ್ಕಳು ಯಾರೆಂದರೆ ಗೆರ್ಷೋನ್, ಕೆಹಾತ್, ಮೆರಾರಿ ಇವರೇ. Yes, here we read about the 3 sons of Levi. ಈ ವಾಕ್ಯ ಭಾಗದಲ್ಲಿ ಲೇವಿಯ 3 ಜನ ಮಕ್ಕಳನ್ನು ನೋಡುತ್ತೇವೆ. All the Levites are called to the service unto the Most High God. ಎಲ್ಲ ಲೇವಿಯ ಕುಲದವರನ್ನು ದೇವರ ಸನ್ನಿಧಿ ಸೇವೆಗಾಗಿ ದೇವರು ಕರೆದಿದ್ದಾನೆ. But all the children of Levi do not have the same office. ಆದರೆ ಎಲ್ಲ ಲೇವಿಯ ಕುಲದ ಮಕ್ಕಳು ಒಂದೇ ಒಂದು ಕಾರ್ಯವೈಖರಿಯನ್ನು, ಒಂದೇ ರೀತಿಯಾದಂತಹ ಜವಾಬ್ದಾರಿಯನ್ನು ಹೊಂದಿಲ್ಲ. The responsibilities with respect to the tabernacle service, ದೇವರ ಒಂದು ಸನ್ನಿಧಿ ಸೇವೆಯಲ್ಲಿ, ದೇವದರ್ಶನದ ಗುಡಾರದಲ್ಲಿ ಸೇವೆ ಮಾಡುವಂತಹ ಜವಾಬ್ದಾರಿಯನ್ನು ನೋಡುವಾಗ are classified into 3 different classes with respect to Levi's sons. ಲೇವಿಯ ಮಕ್ಕಳಿಗೆ ಅನುಸಾರವಾಗಿ ಅವುಗಳನ್ನು ಕೂಡ 3 ವಿಭಿನ್ನವಾದಂತಹ ಪ್ರಕಾರವಾಗಿ ಅವರಿಗೆ ಜವಾಬ್ದಾರಿಗಳನ್ನು ಕೊಡಲಾಗಿದೆ. Gershon, Kohath and Merari. ಗೆರ್ಷೋನ್, ಕೊಹಾತ್ ಮತ್ತು ಮೆರಾರಿ ಎಂಬುದಾಗಿ ನಾವು ನೋಡುತ್ತೇವೆ. Firstly, we need to understand the meaning of these 3 words. ಈ 3 ಹೆಸರುಗಳ ಒಂದು ಅರ್ಥವನ್ನು ನಾವು ಮೊಟ್ಟ ಮೊದಲಾಗಿ ಅರ್ಥೈಸಿಕೊಳ್ಳೋಣ. The Hebrew word Gershon means stranger. ನಾವು ಅಲ್ಲಿ ನೋಡುವಾಗ ಗೆರ್ಷೋನ್ ಎಂದು ನೋಡುವಾಗ ಪ್ರವಾಸಿಗ ಎಂಬುದಾಗಿ ನೋಡುತ್ತೇವೆ. Yes, stranger or being in exile. ಅಲ್ಲಿ ನಾವು ನೋಡುವಾಗ ಒಂದು ಪ್ರದೇಶಕ್ಕೆ ಆತನು ಒಂದು ಹೊರಗಡೆ ಬರುವಂತ ಸಂದರ್ಭದಲ್ಲಿ, ಬಿಡುಗಡೆ ಆದ ಸಂದರ್ಭದಲ್ಲಿ ಪ್ರವಾಸಿಗನ ಆತನೇ ಆಗಿದ್ದಾನೆ, ಯಾತ್ರಿಕನಾಗಿದ್ದಾನೆ. Yes, Kohath means assembly or union. ಅದು ಕೆಹಾತ್ ಎಂದು ನೋಡುವಾಗ ಒಂದು ಕೂಡಿಕೊಳ್ಳುವಿಕೆ ಅಥವಾ ಒಂದು ಸಭೆ ಕುರಿತಾಗಿ ಹೇಳುವಂತದ್ದಾಗಿದೆ. Merari means bitter or sorrow. ಮೆರಾರಿ ಎಂದು ನೋಡುವಾಗ ಕಹಿ ಅಥವಾ ದುಃಖವನ್ನ ತೋರಿಸುವಂತದ್ದಾಗಿದೆ. We'll read verse 25, Numbers chapter 3 verse 25. 3ನೇ ಅಧ್ಯಾಯ ಅರಣ್ಯಕಾಂಡ 25ನೇ ವಾಕ್ಯವನ್ನ ಓದಿಕೊಳ್ಳೋಣ. 3:25. ದೇವ ದರ್ಶನ ಗುಡಾರದ ಸಾಮಾನುಗಳಲ್ಲಿ ಗೆರ್ಷೋನನ ವಂಶದವರು ಕಾಪಾಡಬೇಕಾದವುಗಳು ಯಾವುದೆಂದರೆ ಗುಡಾರವು, ಅದರ ಮೇಲನ ಡೇರಿಯ ಬಟ್ಟೆಯು, ಅದರ ಮೇಲ್ಹೊದಿಕೆಯು, ದೇವದರ್ಶನ ಗುಡಾರದ ಬಾಗಿಲಲ್ಲಿರುವ ಪರದೆಯು, ಗುಡಾರದ ಮತ್ತು ಯಜ್ಞವೇದಿ ಸುತ್ತಲಿರುವ ಅಂಗಳದ ತೆರೆಗಳು, ಅಂಗಳದ ಬಾಗಿಲಿನ ಪರದೆಯು, ಇವುಗಳ ಹಗ್ಗಗಳು ಇವೆ. ಇವುಗಳ ಸಕಲ ವಿಧವಾದ ಪರಿಚರ್ಯವನ್ನು ಗೆರ್ಷೋನರು ಮಾಡಬೇಕು. Yes, these are the things that Gershon has to do. ಈ ಎಲ್ಲ ಕೆಲಸಗಳನ್ನು ಗೆರ್ಷೋನ್ ಕುಲದವರು ಮಾಡಬೇಕು. Tents, coverings, outside hangings of the tabernacle of God. ಗುಡಾರ ಮತ್ತು ಗುಡಾರದ ಬಟ್ಟೆ, ಡೇರೆಯ ಬಟ್ಟೆಯನ್ನು ಮತ್ತು ಅದರ ದೇವದರ್ಶನ ಗುಡಾರದ ಮೇಲ್ಹೊದಿಕೆಯನ್ನು ಅವರು ಸಂಪೂರ್ಣವಾಗಿ ಹಗ್ಗಗಳ ಸಹಿತವಾಗಿ ಹತ್ತುಕೊಳ್ಳಬೇಕು. These are the coverings or hangings which will be present outside the tabernacle of God. ಈ ಒಂದು ಗುಡಾರವು, ಅದರ ಮೇಲ್ಹೊದಿಕೆ ಎಂದು ನೋಡುವಾಗ ಇವೆಲ್ಲವೂ ಕೂಡ ದೇವ ದರ್ಶನ ಗುಡಾರದ ಹೊರಗಿನ ಭಾಗದ ಅವುಗಳಾಗಿವೆ. So what do we understand here is Gershon is concerned with the outside elements of the tabernacle of God. ಗೆರ್ಷೋನ್ ಎಂದು ನೋಡುವಾಗ ಅವನಿಗೆ ಇರುವಂತಹ ಜವಾಬ್ದಾರಿ ಏನೆಂದು ನೋಡುವಾಗ ದೇವ ದರ್ಶನ ಗುಡಾರದ ಹೊರಗಿನ ಮೈಯಲ್ಲಿ ಅಥವಾ ಹೊರಮೈ ಇರುವಂತಹ ಒಂದು ಸಂಗತಿಗಳನ್ನ ಹೊತ್ತುಕೊಳ್ಳುವಂಥದ್ದು, ಅದರ ಕುರಿತಾಗಿ ಜವಾಬ್ದಾರಿಕೆ ಇದೆ. We'll read also verse 31, same chapter. 31ನೇ ವಾಕ್ಯವನ್ನು ಕೂಡ ನಾವು ಓದಿಕೊಳ್ಳೋಣ. ಅವರು ಕಾಪಾಡಬೇಕಾದವುಗಳು ಯಾವುದೆಂದರೆ ಮಂಜೂಸವು, ಮೇಜು, ದೀಪಸ್ತಂಭವು, ವೇದಿಗಳು, ದೇವಸ್ಥಾನದ ಸೇವಾ ಉಪಕರಣಗಳು,
ಒಳಗಣ ತೆರೆಯು ಇವುಗಳೇ. ಇವುಗಳ ಸಕಲ ವಿಧವಾದ ಪರಿಚರ್ಯವನ್ನು ಅವರು ಮಾಡಬೇಕು. Yes, if we read verse 30, these things are handed to Kohath. ಈ ವಾಕ್ಯ ಭಾಗದಲ್ಲಿ ನೋಡುವ ಪ್ರಕಾರ ಕೆಹಾತನಿಗೆ ಈ ಜವಾಬ್ದಾರಿಯನ್ನು ದೇವರು ಕೊಟ್ಟಿದ್ದಾನೆ. Vessels, candlestick, tables, ಮಂಜೂಸವು, ಮೇಜು, ದೀಪಸ್ತಂಭಗಳು, ವೇದಿಗಳು ಎಂಬುದಾಗಿ ನೋಡುತ್ತೇವೆ. where will all these things be present? ಈ ಎಲ್ಲ ವಸ್ತುಗಳು ಸಂಗತಿಗಳು ಎಲ್ಲಿ ಇರುತ್ತವೆ? Oh, inside the tabernacle, inside the most holy place. ದೇವ ದರ್ಶನ ಗುಡಾರದ ಒಳಗಡೆ ಇರುವಂತವುಗಳಾಗಿವೆ, ದೇವರ ಸನ್ನಿಧಿಯಲ್ಲಿ ಇರುವಂತವುಗಳಾಗಿವೆ. So Kohath and his sons are in charge of inside elements of the tabernacle of God. ಕೆಹಾತ್ ಮತ್ತು ಕೆಹಾತನ ಮಕ್ಕಳು ನೋಡುವಾಗ ದೇವ ದರ್ಶನ ಗುಡಾರದ ಒಳಗಿನ ಸಂಗತಿಯ ಕುರಿತಾದಂತಹ ಜವಾಬ್ದಾರಿಯನ್ನು ಹೊಂದಿದ್ದಾರೆ. We'll read verse 36. 36ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಮೆರಾರಿ ವಂಶದವರ ವಶಕ್ಕೆ ಕೊಟ್ಟವುಗಳು ಯಾವುದೆಂದರೆ ಗುಡಾರದ ಚೌಕಟ್ಟುಗಳು, ಅಗುಳಿಗಳು, ಕಂಬಗಳು, ಗದ್ದಿಗೆ ಕಲ್ಲುಗಳು, ಇವುಗಳ ಉಪಕರಣಗಳು, ಅಂಗಳದ ಸುತ್ತಲಿರುವ ಕಂಬಗಳು, ಅವುಗಳ ಗದ್ದಿಗೆ ಕಲ್ಲುಗಳು, ಗೂಟಗಳು, ಹಗ್ಗಗಳು ಇವುಗಳೇ. ಇವುಗಳ ಸಕಲ ವಿಧವಾದ ಪರಿಚರ್ಯವನ್ನು ಇವರೇ ಮಾಡಬೇಕು. Yes, these are the things assigned to Merari and his sons. ಈ ಒಂದು ಜವಾಬ್ದಾರಿಯ ಒಂದು ಕೆಲಸವನ್ನ ಮೆರಾರಿ ಮತ್ತು ಅವನ ಮಕ್ಕಳಿಗೆ ವಹಿಸಲಾಗಿದೆ. Boards, bars, pillars, sockets. ಚೌಕಟ್ಟುಗಳು, ಅಗುಳಿಗಳು, ಕಂಬಗಳು, ಗದ್ದಿಗೆ ಕಲ್ಲುಗಳು. These are the things that are used for the erection of the tabernacle of God, fixing of the tabernacle of God. ದೇವ ದರ್ಶನ ಗುಡಾರವನ್ನು ನಿಲ್ಲಿಸುವುದಕ್ಕಾಗಿಯೇ ಬಳಸುವಂತಹ ವಸ್ತುಗಳು ಇವುಗಳಾಗಿವೆ. As we know, very often or very frequently Israelites moved from one place to another. ನಾವು ಚೆನ್ನಾಗಿ ಗೊತ್ತಿದೆ ನಮಗೆ ಏನೆಂದರೆ ಇಸ್ರಾಯೇಲರು ಮೇಲಿಂದ ಮೇಲೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ರಯಾಣ ಬೆಳೆಸಿ ಮುಂದೆ ಸಾಗ್ತಾ ಇರುವಂತವರಾಗಿರ್ತಾರೆ. So Merarites, they will immediately have to remove the pillars, sockets, dismantle them, and then again they have to erect them in a new place. ಈ ಮೆರಾರಿ ಮತ್ತು ಮೆರಾರಿ ಕುಲದ ಮಕ್ಕಳು ನೋಡುವಾಗ ಅವರು ದೇವದರ್ಶನ ಗುಡಾರದ ಒಂದು ಅಗಳಿಗಳನ್ನು, ಚೌಕಟ್ಟುಗಳನ್ನು ತಕ್ಷಣವೇ ಸ್ಥಳದಿಂದ ಬಿಚ್ಚಬೇಕು ಮತ್ತು ಬೇರೊಂದು ಸ್ಥಳಕ್ಕೆ ಹೋದ ನಂತರ ಅಲ್ಲಿಯೂ ಕೂಡ ತಕ್ಷಣವೇ ಅವುಗಳನ್ನ ನಿಲ್ಲಿಸಬೇಕು ದೇವದರ್ಶನ ಗುಡಾರವನ್ನು ಸ್ಥಾಪಿಸುವುದಕ್ಕಾಗಿ. They are concerned with the supporting fixtures of the tabernacle of God. ದೇವದರ್ಶನ ಗುಡಾರವನ್ನು ನಿಲ್ಲಿಸುವುದಕ್ಕೆ ಬೇಕಾದಂತಹ ಸಹಾಯಕವಾದಂತಹ ಕೆಲಸವನ್ನ ಮಾಡುವುದರಲ್ಲಿ ಅವರಿದ್ದಾರೆ. See how the responsibilities of tabernacle service has been classified into 3 different classes or groups. ಈ ರೀತಿಯಾಗಿ ದೇವದರ್ಶನ ಗುಡಾರವನ್ನ ನಿಲ್ಲಿಸುವಂತಹ ಈ ಶ್ರೇಷ್ಠವಾದ ಜವಾಬ್ದಾರಿಯನ್ನು ದೇವರು ತಾನೇ ಹೇಗೆ 3 ವಿಧದಲ್ಲಿ ವರ್ಗೀಕರಿಸಿದ್ದಾನೆ ಎಂಬುದಾಗಿ ಗಮನಿಸುತ್ತೇವೆ. And these responsibilities have a significant aspect with respect to the meaning or nature of their names. ಈ ಒಂದು ಜವಾಬ್ದಾರಿಯು ಕೂಡ ಆ ಒಂದು ವ್ಯಕ್ತಿಗಳ ಹೆಸರಿಗೆ ಇರುವಂತಹ ಅರ್ಥಕ್ಕೆ ಅನುಗುಣವಾಗಿಯೇ ಅವರಿಗೆ ಆ ಜವಾಬ್ದಾರಿಗಳನ್ನು ದೇವರು ಕೊಟ್ಟಿದ್ದಾನೆ. Gershon is concerned with the outside elements of the tabernacle. ಗೆರ್ಷೋನ್ ಅನು ಆ ದೇವದರ್ಶನ ಗುಡಾರದ ಹೊರಗಿನ ಅಂಶಗಳ ಕುರಿತಾಗಿ ಜವಾಬ್ದಾರಿ ಉಳ್ಳವನಾಗಿದ್ದಾನೆ. He will be in contact with the world outside. ಆತನು ಹೊರಗೆ ಇರುವಂತಹ ಲೋಕದ ಒಟ್ಟಿಗೆ ಸಂಬಂಧ ಉಳ್ಳವನಾಗಿದ್ದಾನೆ. But what is his nature? ಆದರೆ ಆತನ ಒಂದು ಸ್ವಭಾವ ಏನಾಗಿದೆ? He will be a stranger. ಆತನು ಒಬ್ಬ ಯಾತ್ರಿಕನಾಗಿದ್ದಾನೆ. Oh, being stranger to the world, but handling outside activities of the assembly. ಆತನು ಈ ಲೋಕಕ್ಕೆ ಒಬ್ಬ ಯಾತ್ರಿಕನಾಗಿದ್ದರೂ ಕೂಡ ದೇವರ ಒಂದು ಆಲಯದಲ್ಲಿ ಜವಾಬ್ದಾರಿಯನ್ನ ಒಂದು ದೇವದರ್ಶನದ ಆಲಯದ ಹೊರಗಿನ ಜವಾಬ್ದಾರಿಯನ್ನ ಹೊತ್ತಂತವನಾಗಿದ್ದಾನೆ. He should not allow any aspect of the world into the tabernacle of God. ಈ ಒಂದು ಲೋಕದಲ್ಲಿ ನಡೆಯುವಂತ ಯಾವುದೇ ಸಂಗತಿಗಳು ದೇವದರ್ಶನ ಗುಡಾರದ ಒಳಕ್ಕೆ ಬರದಂತೆ ಆತನು ಕಾಪಾಡುವಂತವನಾಗಿದ್ದಾನೆ.
Kohath is considered with the is concerned with the inside elements of the tabernacle. ಕೆಹಾತನ ಕುರಿತಾಗಿ ನಾವು ನೋಡುವಾಗ ದೇವದರ್ಶನ ಗುಡಾರದ ಒಳಗಿನ ಸಂಗತಿಗಳಿಗೆ ಕುರಿತಾದ ಜವಾಬ್ದಾರಿಯನ್ನು ಹೊಂದಿದ್ದಾನೆ. Inside the assembly or inside the most holy place, being in union with Aaron, he will be helping the high priestly service. ಇಲ್ಲಿ ನೋಡುವಾಗ ದೇವದರ್ಶನ ಗುಡಾರದ ಒಳಗಡೆ ದೇವದರ್ಶನದ ಸನ್ನಿಧಿ ದೇವರ ಸನ್ನಿಧಿಯಲ್ಲಿ ದೇವರ ಸಭೆಯ ಒಳಗಡೆ ಆರೋನನ ಒಂದು ಜೊತೆಯಾಗಿ ಒಂದು ಸೇವೆ ಮಾಡುವಂತಹ ಶ್ರೇಷ್ಠ ಜವಾಬ್ದಾರಿ ಆತನು ಹೊಂದಿದ್ದಾನೆ. Merarites are concerned with the supporting elements of the tabernacle. ಮೆರಾರಿ ಅವರ ಕುರಿತಾಗಿ ನೋಡುವಾಗ ದೇವದರ್ಶನ ಗುಡಾರವನ್ನ ನಿಲ್ಲಿಸುವುದರಲ್ಲಿ ಸಹಾಯಕವಾದಂತಹ ಜವಾಬ್ದಾರಿಯನ್ನು ಅವರು ಹೊಂದಿದ್ದಾರೆ. These are the people who carry the pillars, who carry the boards over their shoulders. ಇವರು ತಮ್ಮ ಹೆಗಲ ಮೇಲೆ ದೇವದರ್ಶನ ಗುಡಾರದ ಎಲ್ಲ ಹಲಿಗೆಗಳನ್ನ ಅಥವಾ ಆ ಒಂದು ಕಂಬಗಳನ್ನ ಹೊರುವಂತವರಾಗಿರುತ್ತಾರೆ. They will be bearing the full burden of the tabernacle of God. ಇವರು ದೇವದರ್ಶನ ಗುಡಾರದ ಒಂದು ಭಾರವನ್ನೇ ತಮ್ಮ ಹೆಗಲ ಮೇಲೆ ಹೊತ್ತುಕೊಳ್ಳುವಂತರಾಗಿದ್ದಾರೆ. Oh, that is why they will be bitter or sorrow in their nature. ಆದ ಕಾರಣವೇ ಅವರು ದುಃಖಿತರವಾಗಿರುವಂತವರು ಅಥವಾ ಕಹಿಯಾದಂತಹ ಒಂದು ವ್ಯಕ್ತಿತ್ವಕ್ಕೆ ಅವರಿಗೆ ಹೋಲಿಕೆಯಾಗಿದೆ. See how beautifully Lord has segregated the different responsibilities within the tabernacle of God. ದೇವದರ್ಶನ ಗುಡಾರದ ಒಳಗಡೆನೆ ದೇವರು ಹೇಗೆ ತನ್ನ ಜವಾಬ್ದಾರಿಯನ್ನ 3 ರೀತಿಯಾಗಿ ವರ್ಗೀಕರಿಸಿದ್ದಾನೆ ಎಂಬುದಾಗಿ ನಾವು ಗಮನಿಸುತ್ತೇವೆ. We'll turn to 1 Corinthians chapter 12. 1 ಕೊರಿಂಥ 12ನೇ ಅಧ್ಯಾಯಕ್ಕೆ ನಾವು ವಾಕ್ಯ ಭಾಗವನ್ನ ತಿರುಗಿಸೋಣ. We'll read verse 4. 4ನೇ ವಾಕ್ಯ ಭಾಗವನ್ನ ನಾವು ಓದಿಕೊಳ್ಳೋಣ. 1 ಕೊರಿಂಥ 12ನೇ ಅಧ್ಯಾಯ 4ನೇ ವಾಕ್ಯವನ್ನ ಓದಿಕೊಳ್ಳೋಣ. ವರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ದೇವರಾತ್ಮನು ಒಬ್ಬನೇ. Yes, there are diversities of gifts, but the same Spirit. ದೇವರ ಕೊಡುವಂತಹ ದೇವರ ಕೃಪಾ ವರಗಳಲ್ಲಿ ಬೇರೆ ಬೇರೆ ವಿಧಗಳು ಇವೆ, ಆದರೆ ದೇವರಾತ್ಮನು ಒಬ್ಬನೇ. All the Levites are called for service unto the Most High God. ಎಲ್ಲ ಲೇವಿಯ ಕುಲದವರು ಸರ್ವಶ್ರೇಷ್ಠನಾದಂತಹ ದೇವರ ಸನ್ನಿಧಿ ಸೇವೆಗಾಗಿ ಕರೆಯಲ್ಪಟ್ಟಂತವರಾಗಿದ್ದಾರೆ. But they have a diverse office inside the tabernacle of God. ಆದರೆ ದೇವದರ್ಶನ ಗುಡಾರದಲ್ಲಿ ಅವರಿಗೆ ಬೇರೆ ಬೇರೆ ವಿಧವಾದಂತಹ ಕಾರ್ಯಗಳು ಇವೆ. See how beautifully Lord has explained the responsibilities of ministers of Christ in the history of Levites. ಲೇವಿಯರ ಒಂದು ಇತಿಹಾಸದ ಕುರಿತಾಗಿ ಇತಿಹಾಸದಲ್ಲಿ ನಮಗೆ ಸ್ಪಷ್ಟವಾಗುತ್ತದೆ ದೇವರ ಒಂದು ಸೇವೆಯ ವಿಷಯದಲ್ಲಿಯೂ ಕೂಡ ದೇವರು ಹೇಗೆ ಬೇರೆ ಬೇರೆ ವಿಧದಲ್ಲಿ ಜವಾಬ್ದಾರಿಯನ್ನು ವಹಿಸಿದ್ದಾನೆ ಎಂಬುದನ್ನು ನೋಡುತ್ತೇವೆ. We'll turn our focus to Gershonites. ನಾವು ಗೆರ್ಷೋನರ ಕುರಿತಾಗಿ ನಾವು ನೋಡುವಾಗ Yes, we read that his nature is a strangership. ಆತನ ಒಂದು ಲಕ್ಷಣವೇನೆಂದು ನೋಡುವಾಗ ಆತನೊಬ್ಬ ಯಾತ್ರಿಕನಾಗಿದ್ದಾನೆ. What is the application in our assembly? ಆದ್ರೆ ನಮ್ಮ ಒಂದು ಸಭೆಗೆ ಅದು ಹೇಗೆ ಅನ್ವಯವಾಗುತ್ತದೆ? Who is concerned with the outside elements of the world, outside elements of the assembly of God? ದೇವರ ಸಭೆಯ ಹೊರಗಿನ ಕಾರ್ಯ, ಸಭೆಯ ಹೊರಗೆ ನಡೆಯುವಂತಹ ಕಾರ್ಯಗಳ ಕುರಿತಾಗಿ ಯಾರು ಜವಾಬ್ದಾರಿ ಹೊಂದಿರುತ್ತಾರೆ? Evangelists and preachers of the gospel. ಸೇವಕರು, ಸುವಾರ್ತಿಕರು, ಸುವಾರ್ತೆಯನ್ನು ಸಾರುವಂತಹ, ಸುವಾರ್ತೆಯನ್ನು ಕೊಂಡೊಯ್ಯುವಂತಹ ಸುವಾರ್ತಿಕರು. They only explain the gospel to the outside world. ಹೊರಗೆ ಇರುವಂತಹ ಜನರಿಗೆ ಅವರು ಸುವಾರ್ತೆಯನ್ನು ಸಾರುವಂತವರಾಗಿರುತ್ತಾರೆ. Yes, but their important nature should be they should not compromise with the world, no anything. ಅವರ ಒಂದು ಮುಖ್ಯವಾದಂತಹ ಗುಣಲಕ್ಷಣ ಏನಾಗಿರಬೇಕು ಎಂದು ನೋಡುವಾಗ ಅವರು ಲೋಕದೊಟ್ಟಿಗೆ ಯಾವುದೇ ಕಾರಣಕ್ಕೂ ಹೊಂದಾಣಿಕೆ ಮಾಡಿಕೊಳ್ಳದೆ ಅವರಾಗಿರಬೇಕು. Just as Gershon was stranger to the outside world, ಯಾವ ರೀತಿಯಾಗಿಯೂ ಗೆರ್ಷೋನ್ ಕೂಡ ಒಂದು ಲೋಕದಲ್ಲಿ ಯಾತ್ರಿಕನಾಗಿದ್ದನೋ, the evangelists and preachers need to maintain that same strangership to the outside world. ಅದೇ ರೀತಿಯಾದಂತಹ ರೀತಿಯಲ್ಲಿ ಸುವಾರ್ತಿಕರು ಕೂಡ ಲೋಕದಲ್ಲಿ ಸುವಾರ್ತೆಯನ್ನು ಸಾರುವಾಗಲೂ ಕೂಡ
ಅದೇ ಗೆರ್ಷೋನನ ಒಂದು ಗುಣಲಕ್ಷಣವಾದಂತಹ ಯಾತ್ರಿಕತೆಯನ್ನ ಅಥವಾ ಹೊಂದಾಣಿಕೆ ಮಾಡಿಕೊಳ್ಳದೇ ಇದ್ದಂತಹ ಪ್ರತ್ಯೇಕತೆಯನ್ನ ಅವರು ತೋರಿಸುವಂತವರಾಗಿರಬೇಕು. Now, Kohathites or Kohath, what is his workplace? What is his responsibility? ಕೆಹಾತನು ಕುರಿತಾಗಿ ನೋಡುವಾಗ ಕೆಹಾತಿನ ಜವಾಬ್ದಾರಿ ಏನಾಗಿತ್ತು? Inside the tabernacle of God. ದೇವ ದರ್ಶನ ಗುಡಾರದ ಒಳಗೆ ಇರುವಂತಹ ಸೇವೆ. If we apply that same principle to the ministers of Christ, ಅದೇ ಒಂದು ತತ್ವವನ್ನು ಕ್ರಿಸ್ತನ ಸೇವಕರಿಗೆ ನಾವು ಅನ್ವಯಿಸಿ ನೋಡುವಾಗ Kohathites are people who do perform their activities inside the assembly of God. ದೇವರ ಸಭೆಯ ಒಳಗಡೆನೆ ಕೆಲಸ ಮಾಡುವಂತಹ ಸೇವಕರು ಆ ಒಂದು ಕೆಹಾತನ ಗುಣಲಕ್ಷಣ ಹೊಂದಿರುತ್ತಾರೆ. Teachers of the word of God, elders in the assembly. ಸಭಾ ಹಿರಿಯರು ಮತ್ತು ದೇವರ ವಾಕ್ಯವನ್ನ ಬೋಧಿಸುವಂತಹ ಬೋಧಕರು ಅವರಾಗಿರುತ್ತಾರೆ. See, Kohath, when he performs his priestly service, he performs along with Aaron and his sons. ಈ ಕೆಹಾತನ ಕುರಿತಾಗಿ ನೋಡುವಾಗ ಈ ಕೆಹಾತರು ದೇವ ದರ್ಶನ ಗುಡಾರದ ಒಳಗಿನ ಸನ್ನಿಧಿ ಸೇವೆ ಮಾಡುವಾಗ ಆ ಸಮಯದಲ್ಲಿ ಆರೋನನೊಂದಿಗೆ ಸೇರಿಕೊಂಡು ಅವರ ಸೇವೆ ಮಾಡುತ್ತಾ ಇದ್ದರು. People bring their offerings, their sin offering to the tabernacle of God. ಅಲ್ಲಿ ಜನರು ದೇವ ದರ್ಶನ ಗುಡಾರಕ್ಕೆ ಅಲ್ಲಿ ಪಾಪ ಪರಿಹಾರಕ ಯಜ್ಞದ ಒಂದು ಕಾಣಿಕೆಯನ್ನು ತೆಗೆದುಕೊಂಡು ಬರ್ತಾ ಇದ್ರು. Kohathites handle those offerings and give it unto Aaron and his sons. ಆ ಒಂದು ಕೆಹಾತನು ಅವುಗಳನ್ನು ಜನರಿಂದ ಪಡೆದುಕೊಂಡು ಆರೋನನಿಗೂ ಮತ್ತು ಅವನ ಮಕ್ಕಳಿಗೆ ವಹಿಸುತ್ತಿದ್ದನು. They will be in union with the high priest and his sons. ಈ ಕೆಹಾತರು ನೋಡುವಾಗ ಆರೋನನು ಮತ್ತು ಮಹಾಯಾಜಕನ ಆ ಒಂದು ಮಹಾಯಾಜಕನ ಕುಟುಂಬದವರೊಂದಿಗೆ ಒಂದು ಅನ್ಯೋನ್ಯತೆ ಉಳ್ಳವರಾಗಿ ಸೇವೆ ಮಾಡುವಂತವರಾಗಿರುತ್ತಾರೆ. Whenever the people of Israel fall back from the principles of God, ಯಾವಾಗ ನಾವು ನೋಡುವಾಗ ಇಸ್ರಾಯೇಲ್ ಜನರು ದೇವರ ಆಜ್ಞೆಯನ್ನ ಮೀರಿ ನಡೆಯುತ್ತಾರೋ, Kohathites perform their service along with Aaron to reconcile the people of God back to God. ಈ ಕೆಹಾತ್ಯರು ಆ ಸಮಯದಲ್ಲಿ ಆರೋನನೊಂದಿಗೆ ಸೇರಿಕೊಂಡು ಆ ಜನರನ್ನು ತಿರುಗಿ ದೇವರೊಟ್ಟಿಗೆ ಸಂಧಾನ ಪಡಿಸುವಂತಹ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ. That is the same responsibility for a teacher of the word of God in a local assembly. ಅದೇ ರೀತಿಯಾದಂತಹ ಜವಾಬ್ದಾರಿಯನ್ನು ಸಭಾ ಹಿರಿಯನು ಮತ್ತು ದೇವರ ವಾಕ್ಯವನ್ನ ಬೋಧಿಸುವಂತಹ ಬೋಧಕರು ಹೊಂದಿರುತ್ತಾರೆ. Whenever a believer falls back in his life, in his personal life, ಯಾವಾಗ ಒಬ್ಬ ವಿಶ್ವಾಸಿಯು ದಾರಿ ತಪ್ಪಿ ವಾಕ್ಯಕ್ಕನುಗುಣವಾಗಿ ನಡೆಯದೆ ವಾಕ್ಯಕ್ಕೆ ವ್ಯತಿರಿಕ್ತವಾಗಿ ಜೀವಿಸುತ್ತಾನೋ, it is the responsibility of the teacher to show forth the word of God and bring him back, reconcile back unto God. ಆತನನ್ನು ದೇವರ ಬಳಿಗೆ ಬರಮಾಡಿ ದೇವರ ಸನ್ನಿಧಿಯಲ್ಲಿ ಆತನಿಗೆ ಒಂದು ಮನ ಪರಿವರ್ತನೆ ಉಂಟು ಮಾಡಿ ದೇವರೊಟ್ಟಿಗೆ ತಿರುಗಿ ಆತನ ಸಂಧಾನ ಪಡಿಸುವಂತಹ ಜವಾಬ್ದಾರಿಯನ್ನು ಬೋಧಕನು ಹೊಂದಿರುತ್ತಾನೆ. And not only that, ಅದರೊಟ್ಟಿಗೆ ಕೂಡ by showing forth Christ to the church, ಕ್ರಿಸ್ತನನ್ನು ಸಭೆಗೆ ಪ್ರಕಟಿಸುವಂತದ್ದು, every teacher of the word of God or every minister will enable the people in the assembly to grow in the faith of God. ದೇವ ಜನರು ಅಥವಾ ಸಭೆಯ ವಿಶ್ವಾಸಿಗಳು ಕ್ರಿಸ್ತನ ನಂಬಿಕೆಯಲ್ಲಿ ಬೆಳೆಯುವಂತೆ ರೀತಿಯಲ್ಲಿ ನೋಡಿಕೊಳ್ಳುವಂತಹ ಜವಾಬ್ದಾರಿ ಅವರದಾಗಿರುತ್ತದೆ. So they are concerned, Kohathites are concerned with reconciliation service and enabling people to grow in the faith. ಕೆಹಾತ್ಯರ ಜವಾಬ್ದಾರಿ ನೋಡುವಾಗ ದೇವರೊಟ್ಟಿಗೆ ಜನರನ್ನು ಸಂಧಾನ ಪಡಿಸುವಂತದ್ದು ಮತ್ತು ಅವರನ್ನು ದೇವರ ವಿಷಯದಲ್ಲಿ ನಂಬಿಕೆಯಲ್ಲಿ ವೃದ್ಧಿ ಮಾಡುವಂತಹ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ. But it is extremely important that Kohathites do this service in union or joined with Aaron and his sons. ಬಹಳ ಪ್ರಮುಖವಾದ ಸಂಗತಿ ಏನೆಂದು ನೋಡುವಾಗ ಈ ಕೆಹಾತ್ಯರು ಆರೋನನ ಮತ್ತು ಆರೋನನ ಮಕ್ಕಳೊಂದಿಗೆ ಜೊತೆಯಾಗಿ ಅನ್ಯೋನ್ಯತೆ ಹೊಂದಿದವರಾಗಿಯೇ ಅವರು ಸೇವೆ ಮಾಡಬೇಕು. We also should be joined along with our high priest, Lord Jesus Christ himself, in our service. ನಾವು ಕೂಡ ನಮ್ಮ ಒಂದು ಸೇವೆಯಲ್ಲಿ
ಸರ್ವಶ್ರೇಷ್ಠನಾದ ಮಹಾಯಾಜಕನೊಟ್ಟಿಗೆ ಸೇರಿಕೊಂಡೇ ನಾವು ಸೇವೆ ಮಾಡುವಂತವರಾಗಿರಬೇಕು. Now moving on to Merarites. ನಾವು ಮೆರಾರೆ ಕುರಿತಾಗಿ ಅಭ್ಯಾಸ ಮಾಡುವಾಗ They are the people who bear the entire burden of the tabernacle of God. ಇವರು ದೇವ ದರ್ಶನದ ಗುಡಾರದ ಸರ್ವ ಭಾರವನ್ನು ಹೊತ್ತುಕೊಳ್ಳುವಂತವರಾಗಿದ್ದಾರೆ. So here if we apply the same principle to the assembly, ಇದನ್ನು ಸಭೆಗೆ ಅನ್ವಯಿಸುವಾಗ all the prayer warriors or helpers and deacons and support people who support the assembly, they all come under the Merarites. ಪ್ರಾರ್ಥನಾ ವೀರರು, ಸಭಾ ಸೇವಕರು, ಸಭೆಗೆ ಸಹಾಯ ಮಾಡುತ್ತಿರುವಂತಹ ಎಲ್ಲ ಸಹಾಯಕರು ಕೂಡ ಎಲ್ಲರೂ ಕೂಡ ಮೆರಾರಿ ಅವರ ಗುಣಲಕ್ಷಣವನ್ನು ಅವರ ಜವಾಬ್ದಾರಿಯನ್ನು ಹೊಂದಿದಂತವರಾಗಿರುತ್ತಾರೆ. You may have the gift of prayer. ನಿಮಗೆ ಪ್ರಾರ್ಥಿಸುವಂತಹ ವರ ಇರಬಹುದು. Just like Merarites bore the entire burden of the tabernacle, it is the responsibility of the prayer warriors to bear the burden of the entire assembly. ಮೆರಾರಿಯವರು ದೇವದರ್ಶನ ಗುಡಾರದ ಜವಾಬ್ದಾರಿಯನ್ನ ಅಥವಾ ಭಾರವನ್ನ ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡಂತವರಾಗಿ ಇದ್ದರೋ ಹಾಗೆ ನೀವು ಕೂಡ ಪ್ರಾರ್ಥನೆ ವೀರರಾಗಿ ದೇವರ ಸಭೆಯ ಎಲ್ಲ ಜವಾಬ್ದಾರಿಯನ್ನ ಹೊರುವಂತವರಾಗಿರುತ್ತೀರಿ. Oh, the Levites are clear role models for the ministers of Christ. ಈ ಲೇವಿಯ ಕುಲದವರು ದೇವರ ಸನ್ನಿಧಿ ಸೇವಕರಿಗೆ ಸರ್ವ ಸಂಪೂರ್ಣವಾದಂತಹ ಚಿತ್ರಣವೇ ಆಗಿದ್ದಾರೆ. Are we being strangers to the world or being part of this world? ನಾವು ಈ ಲೋಕದಲ್ಲಿ ಯಾತ್ರಿಕರಾಗಿದ್ದೇವಾ ಅಥವಾ ಈ ಲೋಕದಲ್ಲಿ ಜೀವಿಸುವಂತ ಒಂದು ಭಾಗವಾಗಿದ್ದೇವಾ? Are we exhibiting Christ in our personal life to the assembly so that the entire assembly would grow in the faith to the stature of the Lord Jesus Christ himself? ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಸಭೆಯಲ್ಲಿ ಪ್ರಚುರಪಡಿಸುತ್ತಾ ಇದ್ದೇವಾ? ನಮ್ಮ ಪ್ರಚುರಪಡಿಸುವಿಕೆಯಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ನಾವು ತೋರ್ಪಡಿಸುವುದರ ಮೂಲಕವಾಗಿ ನಂಬಿಕೆಯಲ್ಲಿ ಬಿದ್ದು ಹೋದಂತಹ ವಿಶ್ವಾಸಿಗಳನ್ನ ಬಲಪಡಿಸುತ್ತಾ ಇದ್ದೇವಾ? ಕರ್ತನ ಗುಣಲಕ್ಷಣಗಳನ್ನ ಪ್ರಚುರಪಡಿಸುವಂತವರಾಗಿ ಸಭೆಯನ್ನ ಅಭಿವೃದ್ಧಿ ಪಡಿಸುವುದರಲ್ಲಿ ಇದ್ದೇವಾ ಎಂಬ ಪ್ರಶ್ನೆಯನ್ನು ನಾವು ಹಾಕಿಕೊಳ್ಳೋಣ. Just as Merarites was leading the entire people of Israel in the direction of the pillars. ಯಾವ ರೀತಿಯಾಗಿ ಮೆರಾರಿಯರು ನೋಡುವಾಗ ದೇವರು ತಾನೇ ತೋರಿಸುವಂತಹ ಅಗ್ನಿ ಮತ್ತು ಮೋಡದ ಉಪಾಧಿಯಲ್ಲಿ ದೇವರ ಮುಂದೆ ಸಾಗುವಂತಹ ದಾರಿಯಲ್ಲಿ ಅನುಗುಣವಾಗಿ ಹೇಗೆ ಸಾಗುತ್ತಾ ಇದ್ದಾರೋ ದೇವದರ್ಶನ ಗುಡಾರದ ಜವಾಬ್ದಾರಿ ಹೊತ್ತುಕೊಂಡು ಹಾಗೆ ನಾವು ಸಾಗುವಂತವರಾಗಿದ್ದೇವಾ? Yes, it is our responsibility. Every assembly has Gershonites, Merarites and Kohathites. ಪ್ರತಿಯೊಂದು ಸಭೆಯು ಕೂಡ ಗೆರ್ಷೋನರ ಹಾಗೂ ಕೆಹಾತರ ಹಾಗೂ ಮೆರಾರಿ ಅನ್ನುವಂತವರನ್ನು ಕೂಡ ಹೊಂದಿರುವಂತದ್ದಾಗಿದೆ. Are we performing that same responsibilities with Levite devotion in our personal life in the assembly? ನಾವು ನಮ್ಮ ಸಭೆಗಳಲ್ಲಿ ಅವರ ಲೇವಿಯ ಕುಲದವರಾಗಿ ಅವರಿಗೆ ಇರುವಂತಹ ಆಸಕ್ತಿ ಅಥವಾ ಸಮರ್ಪಣೆ ಹೃದಯದಿಂದ ಮಾಡಿದ ಸೇವೆಯಂತೆ ನಾವು ಕೂಡ ಗೆರ್ಷೋನ್, ಕೆಹಾತಿ, ಮೆರಾರಿಯವರ ಹಾಗೆ ಸೇವೆ ಮಾಡುತ್ತಾ ಇದ್ದೇವಾ? Just as Levites were transformed, we were also being transformed and be seated in the most holy place. ಲೇವಿ ಅಲ್ಲಿ ಮಾರ್ಪಾಡು ಹೊಂದಿದ ಹಾಗೆ ನಾವು ಕೂಡ ಸರ್ವಶ್ರೇಷ್ಠನಾದಂತಹ ಕ್ರಿಸ್ತ ಯೇಸುವಿನ ಬಳಿಗೆ ನಾವು ಕುಳಿತುಕೊಂಡಂತವರಾಗಿದ್ದೇವೆ. But God is expecting that same kind of Levite devotion from every minister of Christ in the assembly of God. ಆದರೆ ದೇವರ ಸಭೆಯಲ್ಲಿ ದೇವರು ತಾನೇ ತನ್ನ ಸೇವಾರ್ಥಿಕರು ಅಥವಾ ಸೇವಕರಿಂದ ಅದೇ ರೀತಿಯಾದಂತಹ ಸೇವೆಯನ್ನು ಅಪೇಕ್ಷಿಸುತ್ತಾ ಇದ್ದಾನೆ. It is extremely important to understand God's heart and obey God's command. ಇದು ಬಹಳ ಪ್ರಮುಖವಾದ ಸಂಗತಿ ಏನೆಂದರೆ ದೇವರ ಹೃದಯವನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಮತ್ತು ದೇವರ ಆಜ್ಞೆಗಳಿಗೆ ವಿಧೇಯರಾಗುವಂಥದ್ದು. We are united inside the body of Christ. ನಾವು ಕರ್ತನಾದ ಯೇಸು ಕ್ರಿಸ್ತನ ಶರೀರದ ಭಾಗವಾಗಿ ಒಂದಾಗಿದ್ದೇವೆ. We are all in union with the head, that is Jesus Christ himself. ನಾವೆಲ್ಲರೂ ಕೂಡ ಒಂದು ಶರೀರವಾಗಿ ಮಾರ್ಪಡಲ್ಪಟ್ಟು ನಮ್ಮ ಶಿರಸ್ಸು ಕರ್ತನಾದ ಯೇಸು ಕ್ರಿಸ್ತನೇ ಆಗಿದ್ದಾನೆ.
but we all have specific functions inside the body of Christ. ಆದರೆ ನಾವು ಪ್ರತಿಯೊಬ್ಬರು ಕೂಡ ಪ್ರತ್ಯೇಕವಾದಂತಹ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಬೇರೆ ಬೇರೆ ವಿಧವಾದಂತಹ ಜವಾಬ್ದಾರಿಗಳನ್ನು ದೇವರು ಕೊಟ್ಟಿದ್ದಾನೆ ಕ್ರಿಸ್ತನ ಶರೀರದಲ್ಲಿ. Diversities of gifts for the edification of the entire assembly. ದೇವರ ಸಭೆಯ ಅಭಿವೃದ್ಧಿಗೋಸ್ಕರವಾಗಿ ಬೇರೆ ಬೇರೆ ವಿಧಗಳ ಉಳ್ಳಂತಹ ವರಗಳು ಇವೆ. It is extremely important that we follow Levite principles in our daily life in this world. ನಾವು ನಮ್ಮ ಜೀವಿತದಲ್ಲಿ ಈ ಒಂದು ಲೇವಿಯರ ಒಂದು ಲಕ್ಷಣಗಳನ್ನು, ಲೇವಿಯರ ಸಂಗತಿಗಳನ್ನು ಅನ್ವಯಿಸಿಕೊಂಡು ಹೋಗುವಂತದ್ದು ಬಹಳ ಅವಶ್ಯಕವಾಗಿದೆ. World is a desert to the church of God. ಸಭೆಗೆ ನೋಡುವಾಗ ಲೋಕವು ಕೂಡ ಒಂದು ಮರುಭೂಮಿಯ ಚಿತ್ರಣ ಕಾಣಿಸುತ್ತದೆ. Our goal should be reaching heaven just as Israelites reached Canaan. ಯಾವ ರೀತಿಯಾಗಿ ಇಸ್ರಾಯೇಲರು ವಾಗ್ದತ್ತ ಮಾಡಲ್ಪಟ್ಟಂತ ಕಾನಾನ್ ದೇಶಕ್ಕೆ ಪ್ರವೇಶ ಮಾಡಿದರು, ಹಾಗೆಯೇ ನಾವು ಕೂಡ ಪರಲೋಕಕ್ಕೆ ಪ್ರವೇಶಿಸುವಂತಹ ಗುರಿ ಉಳ್ಳವರಾಗಿ ಮುಂದೆ ಸಾಗುವಂತವರಾಗಿರಬೇಕು. If the church has to grow to the stature of Christ, ಒಂದು ವೇಳೆ ಸಭೆಯು ಕರ್ತನ ಒಂದು ಚಿತ್ತಕ್ಕನುಗುಣವಾಗಿ, ಕರ್ತನ ವಾಕ್ಯದಕ್ಕನುಗುಣವಾಗಿ ಸಮೃದ್ಧಿಯಾಗಿ ಬೆಳೆದರೆ, it is extremely important for ministers of Christ to perform according to their calling. ಇದು ಬಹಳ ಪ್ರಮುಖವಾದ ಸಂಗತಿ ಏನೆಂದರೆ, ಆ ಒಂದು ಸಭೆ ಸಂಪೂರ್ಣವಾಗಿ ಬೆಳೆಯುವುದಕ್ಕಾಗಿ ಸಭಾ ಸೇವಕರು, ಕರ್ತನಾದ ಯೇಸು ಕ್ರಿಸ್ತನ ಸೇವಕರು ಬಹಳ ಜವಾಬ್ದಾರಿ ಹೊಂದಿದಂತವರಾಗಿರುತ್ತಾರೆ. We may be a Gershon, we may be a Kohath, we may be a Merari. ನಾವು ಗೆರ್ಷೋನರಾಗಿರಬಹುದು, ಕೆಹಾತ್ಯರಾಗಿರಬಹುದು, ಮೆರಾರಿಯವರಾಗಿರಬಹುದು. But we are all ministers of Christ, united as one in the body of Christ. ಆದರೆ ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನ ಶರೀರದ ಒಂದು ಭಾಗಗಳಾಗಿದ್ದು, ಆ ಶರೀರದ ಅಭಿವೃದ್ಧಿಗೋಸ್ಕರವಾಗಿ ಶ್ರಮಿಸುವಂತಹ ಸೇವಕರೇ ಆಗಿದ್ದೇವೆ. We all should look unto Jesus, our author and finisher, and we have to run the race with patience and finish the race faithfully. ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವಾಗಿರುವಂತಹ ಅವನನ್ನೇ ನೋಡುತ್ತಾ ನಮಗೆ ಒಪ್ಪಿಸಿದಂತಹ ಓಟವನ್ನು ಕಡೆಗಾಣಿಸೋಣ. Let God enable us to perform this ministry with Levite devotion in our personal life. ದೇವರು ತಾನೇ ಲೇವಿಯರ ಒಂದು ಸಮರ್ಪಣೆ ಹಾಗೆ ನಾವು ಕೂಡ ಸಮರ್ಪಣೆ ಹೊಂದಿ, ಸಮರ್ಪಣೆ ಉಳ್ಳವರಾಗಿ ಸೇವೆಯನ್ನ ಮುಕ್ತಾಯ ಮಾಡುವುದಕ್ಕಾಗಿ, ಸೇವೆಯನ್ನು ಸಾಗಿಸುವುದಕ್ಕಾಗಿ ದೇವರು ತಾನೇ ಸಹಾಯ ಮಾಡಲಿ. Let God's name be glorified. Amen. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್.